ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಕ್ಷೇತ್ರದ ಮಹಿಳಾ ಸಾಧಕಿಯರು ಈ ವಿಡಿಯೋ ಸರಣಿಯಲ್ಲಿ 12ನೇ ಭಾಗವಾಗಿ ನಾನು ಈ ದಿನ ಮೇಮನ್ ಚಾಂಗ್ ಅವರ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಆಧಾರವಾಗಿ ಉಪಯೋಗಿಸಿರುವ ಪುಸ್ತಕ ಅಂತ ಹೇಳಿದ್ರೆ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು ಅಂತ. ಇದನ್ನ ರಚನೆ ಮಾಡಿರೋದು ಕ್ಷಮಾವಿ ಭಾನುಪ್ರಕಾಶ್. ಇವರ ಈ ಪುಸ್ತಕದ ಆಧಾರದಿಂದ ನಾನು ಇದರಿಂದ ಪಡೆದುಕೊಂಡ ವಿಷಯಗಳೇನೇನೆಂದ್ರೆ, ಮೇಮನ್ ಚಾಂಗ್ ಅವರು ಪಳೆಯುಳಿಕೆಯ ವಿಚಾರದಲ್ಲಿ ತುಂಬಾ ತಜ್ಞರಾಗಿ ಅಧ್ಯಯನ ಮಾಡಿ ವಿಜ್ಞಾನಿಯಾಗಿದ್ದಾರೆ ಅನ್ನೋ ವಿಚಾರ. ನಮಗೆ ಇದು ವಿಜ್ಞಾನ ವಿಷಯದ ಅಲ್ಲದವರು ಹೊರಗಿನಿಂದ ನೋಡಿದಾಗ ಇದು ತುಂಬಾ ಆಶ್ಚರ್ಯವಾದ ವಿಚಾರವಾಗಿ ಕಾಣುತ್ತೆ. ಇದು ಪಳೆಯುಳಿಕೆಗಳು ಅಂತಂದ್ರೆ ನಮ್ಗೆ ಸಾಮಾನ್ಯವಾಗಿ ಗೊತ್ತಿರೋದು ಇತಿಹಾಸದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ರಾಜರ ಕಾಲ ಇರುತ್ತೆ, ಅಲ್ಲಿ ಪುರಾತನ ಕಾಲದಲ್ಲಿ ಅವರು ಕಾಲದಲ್ಲಿ ಇದ್ದಂತಹ ಯಾವುದೋ ವಸ್ತುಗಳು ಸಿಗುತ್ತೆ, ಆ ಉತ್ಖನನ ಮಾಡಿದಾಗ ಆ ದೊರೆಯುವುದರಿಂದ ಇತಿಹಾಸ ಸೃಷ್ಟಿಯಾಗುತ್ತೆ, ಈ ತರಹ ಮಾತ್ರ ಗೊತ್ತಿರುತ್ತೆ. ಆದ್ರೆ ವಿಜ್ಞಾನದ ವಿಚಾರದಲ್ಲಿ ಈ ಪಳೆಯುಳಿಕೆಗಳ ಪಾತ್ರ ಏನು ಅನ್ನೋ ವಿಚಾರ ನೋಡಿದಾಗ ಮೇಮನ್ ಚಾಂಗ್ ಅವರು ಇದರಲ್ಲಿ ತಮ್ಮ ಜೀವನವಿಡೀ ಅಧ್ಯಯನ ಮಾಡಿ ಅನೇಕ ವಿಚಾರಗಳನ್ನ ವಿಜ್ಞಾನಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ. ಅದೇನೇನು ಅಂತ ನೋಡೋಣ. ಅವರ ಕಾಲ 1936 ಮತ್ತು ಈಗಲೂ ಕೂಡ ಅವರು ಈ ವಿಚಾರಗಳಲ್ಲಿ ತೊಡಕೊಂಡಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ. ಅವರ ಸ್ಥಳ ಚೀನಾ, ಜಿಯಾಂಗ್ಸು ಪ್ರದೇಶದವರು. ವಿದ್ಯಾರ್ಹತೆ ಜೀವ ವಿಜ್ಞಾನ ಪದವಿಗಳು ಮಾಸ್ಕೋ ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡಿದ್ರು. ಅವರ ಕಾರ್ಯಕ್ಷೇತ್ರವೇ ಒಂದು ವಿಶಿಷ್ಟವಾಗಿತ್ತು. ಏನಂದ್ರೆ ಬೆನ್ನು ಮೂಳೆ ಇರುವ ಪ್ರಾಣಿಗಳ ಪಳೆಯುಳಿಕೆಗಳ ಅಧ್ಯಯನ. ಆ ಪಳೆಯುಳಿಕೆಗಳ ಅಧ್ಯಯನದಿಂದ ಅವರು ಈ ಬೆನ್ನು ಮೂಳೆ ಇರುವ ಪ್ರಾಣಿಗಳ ಜೀವನ ವಿಧಾನವನ್ನ ಆಗಿ ಹೋದ ವಿಚಾರಗಳನ್ನ ಅವರು ಬಯಲಿಗೆಳೆದಿದ್ದಾರೆ ಅಂತ. ಇಂತಹ ಒಂದು ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ಅಧ್ಯಯನ ಮಾಡಿದ್ದು, PhD ಪಡೆದುಕೊಂಡಿದ್ದು ಹೇಗೆ ಅಂತ ಹೇಳಿದ್ರೆ, ಎಂಗೋಲಿಪಿಸ್ ಅನ್ನುವ ಒಂದು ಮೀನು ಇತಿಹಾಸ ಪೂರ್ವ ಕಾಲದಲ್ಲಿ ಇತ್ತು ಅಂತ. ಇತಿಹಾಸ ಪೂರ್ವ ಕಾಲ ಅಂದ್ರೆ ಏನು ಅಂತ ನಮ್ಗನ್ಸುತ್ತೆ. ನಾವು ದಾಖಲೆಗಳನ್ನ ಇತಿಹಾಸವನ್ನ ಸೃಷ್ಟಿ ಮಾಡಿ ಬರ್ದಿಟ್ಟಿದಾರಲ್ಲ, ಆ ರಚನೆಗಳಲ್ಲಿ ತೊಡಗುವ ಇತಿಹಾಸ ಒಂದು ಮಟ್ಟದ್ದಿರುತ್ತೆ. ಆ ರಚನೆಗಳಲ್ಲಿ ಸಿಕ್ಕದೆ ಅದಕ್ಕಿಂತ ಹಿಂದಿನ ಕಾಲದ್ದಿರುತ್ತಲ್ಲ, ಅದಕ್ಕೆ ಇತಿಹಾಸ ಪೂರ್ವ ಅಂತ ಹೇಳ್ತಾರೆ. ಆ ತರಹದ ಇತಿಹಾಸ ಪೂರ್ವ ಕಾಲದ ಎಂಗೋಲಿಪಿಸ್ ಮೀನು ಅನ್ನುವುದರ ಒಂದು ಪಳೆಯುಳಿಕೆ ತಗೊಂಡು ಅದಕ್ಕೆ ಹೆಚ್ಚಿನ ಸಂಶೋಧನೆ ಮಾಡಿ ಅದರಲ್ಲಿ ಅದರ ಜೀವನ ವಿಧಾನ ಹೇಗಿತ್ತು, ಅದರ ರಚನೆ, ಅದನ್ನೆಲ್ಲವನ್ನ ಅವರು ಸ್ಟಾಕ್ಹೋಮ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಬಂಧ ಮಂಡನೆ ಮಾಡಿ ಅವರು PhD ಪದವಿಯನ್ನ ಪಡ್ಕೊಂಡ್ರು ಅಂತ ಗೊತ್ತಾಗಿದೆ. ಅಂದ್ರೆ ನಮ್ಮಂತ ವಿಜ್ಞಾನ ಕ್ಷೇತ್ರದ ಅಲ್ಲದವರಿಗೆ ಒಂದು ಮೀನು ಅನ್ನೋದು ಅನೇಕ ರೀತಿಯಲ್ಲಿ ನಾವು ಕೇಳ್ತಾ ಇರ್ತೀವಿ. ಕಣ್ಣುಗಳನ್ನ ಮೀನಿಗೆ ಹೋಲಿಸ್ತಾರೆ, ಚಲನೆ ಮೀನಿಗೆ ಹೋಲಿಸ್ತಾರೆ. ಹಾಗೆ ಇನ್ನು ಕೆಲವರಿಗೆ ಅದು ಉತ್ತಮವಾದ ಅಥವಾ ಇಷ್ಟವಾದ ಆಹಾರ ಆಗಿರುತ್ತೆ, ಮತ್ತೆ ಕೆಲವರಿಗೆ ಅದೊಂದು ಉದ್ದಿಮೆ. ಇನ್ನು ಮನೆಯಲ್ಲಿ ಮಕ್ಕಳಿಗೆ ಸಾಕುವಂತ ಒಂದು ಇಟ್ಕೊಳ್ಳೋದು ಅವ್ರಿಗೆ ಇಷ್ಟವಾದಂತ ಒಂದು ಆಟದ ಸಾಮಾನಿನ ತರಹ ಇರುತ್ತೆ. ಆದ್ರೆ ಈ ಮಹಿಳೆಗೆ ಮೀನು ಅನ್ನೋದು PhD ಪದವಿಯನ್ನ ತಂದುಕೊಟ್ಟಿದೆ ಅನ್ನೋದು ಒಂದು ವಿಶಿಷ್ಟವಾದ ವಿಚಾರ. ಹೀಗೆ ಅವರ ಕಾರ್ಯಕ್ಷೇತ್ರ ಬೆನ್ನು ಮೂಳೆ ಇರುವ ಪ್ರಾಣಿಗಳ ಪಳೆಯುಳಿಕೆಗಳನ್ನ ತಗೊಂಡು ಅಧ್ಯಯನ ಮಾಡ್ತಾ ಇದ್ರು ಅಂತ. ಈ ಪಳೆಯುಳಿಕೆಗಳು ಅಂದ್ರೆ ಅವ್ರಿಗೆ ಏನು ಬೇಕಾದ್ರೂ ಆಗಿರ್ಬೋದು, ಅಂತ ಒಂದು ಜೀವಿ ಇರುತ್ತಲ್ಲ, ಆ ಜೀವಿಯ ಅಸ್ತಿತ್ವ ಯಾವ ಕಾಲದಲ್ಲಿ ಅದಿತ್ತು ಅನ್ನೋದು, ಅದರ ಅಳಿವು ಆಗುವವರೆಗಿನ ಮಧ್ಯದ ಜೀವಿತಾವಧಿ ಏನಿದೆ ಅದೆಲ್ಲ ವಿಚಾರಗಳನ್ನು ಅವರು ನಮ್ಗೆ ತಿಳಿಸ್ಕೊಡ್ತಾರೆ ಈ ಪಳೆಯುಳಿಕೆಗಳ ಅಧ್ಯಯನದ ಮೂಲಕ. ಅದಕ್ಕೆ ಒಂದು ಉಗುರಿನ ತುಣುಕು ಕೂಡ ಆಗಿರ್ಬೋದು, ಕೂದಲಿನ ತುಂಡು ಆಗಿರ್ಬೋದು, ಒಂದು ಮುರಿದ ಮೂಳೆ ಸಹ ಸಿಕ್ಕಿದ್ರು ಆಗಿರ್ಬೋದು. ಹೀಗೆ ಅವರಿಗೆ ಪುರಾವೆಗಳನ್ನ ಒದಗಿಸೋದಕ್ಕೆ ಅವರು ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನೋಡಿರ್ತಾರೆ. ನಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಊಹಾಪೋಹಗಳಿಗೆ ವಿಜ್ಞಾನದಲ್ಲಿ ಆಸ್ಪದ ಇಲ್ಲ. ಅಲ್ಲಿ ಏನಿದ್ರು ಪುರಾವೆಗಳು ಬೇಕೇ ಬೇಕು. ಹಾಗಾಗಿ ಅವರು ಈ ವರ್ಗೀಕರಣಕ್ಕೆ ಇಂತಹದ್ದೇ ಪ್ರಭೇದದ ದೇಹದ ಭಾಗ ಅಂತ ಗುರುತಿಸ್ತಾರೆ ಅನ್ನುವಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅವರು. ಅಂದ್ರೆ ಯಾವುದೇ ಒಂದು ಇಂತಹ ಪ್ರಾಣಿಗಳ ವರ್ಗೀಕರಣ ಇದ್ರೆ ಅದರಲ್ಲಿ ಅನೇಕ ವಿಧಗಳಿರುತ್ತೆ. ಆ ಅನೇಕ ವಿಧದಲ್ಲಿ ಯಾವ ಪ್ರಾಣಿಯ ದೇಹದ ಭಾಗ ಇದು ಅಂತ ಹೇಳೋ ಮಟ್ಟಿನ ತಿಳುವಳಿಕೆ ಇವ್ರಿಗಿತ್ತು ಅನ್ನೋದ್ರಲ್ಲಿ ಈ ವಿಚಾರ ಯಾರು ಎಲ್ಲಿ ಪ್ರಸ್ತಾಪ ಮಾಡಿದ್ರು ಮೇಮನ್ ಚಾಂಗ್ ಅವರ ಹೆಸರು ಬರಲೇಬೇಕು. ಅಷ್ಟು ದೊಡ್ಡ ಹೆಸರಿದೆ ಇವ್ರಿಗೆ ಆ ವಿಚಾರದಲ್ಲಿ. ಜೊತೆಗೆ ಜಲಚರ ವಾಸಿಗಳಾಗಿದ್ದಂತಹ ಅನೇಕ ಪ್ರಾಣಿಗಳು ಬರ್ತಾ ಬರ್ತಾ ಭೂಮಿಯ ಮೇಲೆ ವಾಸ ಮಾಡೋದಕ್ಕೆ ಶುರುವಾಗಿತ್ತಂತೆ. ಇದಕ್ಕೆ
ಇದರ ಬಗ್ಗೆ ಕುತೂಹಲವಾಗಿ ವಿಜ್ಞಾನಿಗಳು ಅನೇಕ ಅಧ್ಯಯನಗಳನ್ನ ಮಾಡಿದ್ರೆ ಉತ್ತರಗಳು ವಿಫಲವಾಗ್ತಾ ಇತ್ತು. ಆದ್ರೆ ಮೀಮನ್ ಚಾಂಗ್ ಅವರು ಮಾತ್ರ ಇದಕ್ಕೆ ಸರಿಯಾದ ಉತ್ತರಗಳನ್ನ ದೊರಕಿಸಿಕೊಟ್ಟಿದ್ರಿಂದ ಈ ದಿನ ಇದಕ್ಕೆ ಒಂದು ದೊಡ್ಡ ಸಾಕ್ಷ್ಯ ದೊರೆತಂತಾಗಿದೆ ಅಂತ. ಜೊತೆಗೆ ಇತಿಹಾಸ ಪೂರ್ವ ಪ್ರಭೇದವಾಗಿದ್ದ ಪಾರಾಲಿಕೋಫೈಲ್ ಎನ್ನುವ ಒಂದು ಮೀನು, ಅಂದ್ರೆ ಈಗ ಮನುಷ್ಯ ಅಂತ ನಾವೇನಿದ್ದೀವಿ, ನಮ್ಮ ಪೂರ್ವ ಕಾಲದ ಹೇಗಿತ್ತು ಅಂದ್ರೆ ಒಬ್ಬ ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಹಾಗೆ ಆ ಮೀನುಗಳಿಗೆ ಮೂಲವಾದಂತ ಒಂದಿತ್ತಲ್ಲ, ಅದು ಪ್ಯಾರಾಲಿಕೋಫೈರಾ ಅಂತ. ಇದ್ರ ಬಗ್ಗೆ ಇವರು ಈ ಇತಿಹಾಸ ಪೂರ್ವ ಪ್ರಭೇದ ಇದು ನಾನು ನಿಮ್ಗೆ ಹೇಳ್ದಾಗೆ ಇತಿಹಾಸಗಳನ್ನ ಅಂದ್ರೆ ಹಿಸ್ಟ್ರಿ ಏನೇನ್ ಬರೆದಿಟ್ಟಿದಾರೋ ಇದ್ರ ಬಗ್ಗೆ ರಚಿತವಾಗಿದೆಯೋ ಆ ರಚನೆಗೆ ಪೂರ್ವ ಕಾಲದಲ್ಲಿ ಇದ್ದಂತಹ ಈ ಪ್ರಭೇದದ ಬಗ್ಗೆ ಇವರು ವಿಶ್ಲೇಷಣೆ ಮಾಡಿದ್ದಾರೆ, ಇದರ ವರ್ಗೀಕರಣ ಮಾಡಿದ್ದಾರೆ. ಇದು ಯಾವ ರೀತಿ ಯಾವ ಗುಂಪಿಗೆ ಸೇರುತ್ತೆ ಏನು ಅಂತ. ಅದ್ರ ಜೊತೆಯಲ್ಲಿ ಮೊದಲು ಯಾವುದೋ ಒಂದು ಡಿಸೈಡ್ ಮಾಡ್ಬಿಡ್ತಾರೆ, ಇದು ಇಂಥ ಗುಂಪು ಅಂತ ಆಗಿರುತ್ತೆ. ಆದ್ರೆ ಅದಲ್ಲ, ಇದು ಇನ್ನೊಂದು ಗುಂಪಿಗೆ ಸೇರುವಂತದ್ದು ಅನ್ನೋದಕ್ಕೆ ಮರು ವರ್ಗೀಕರಣ ಅಂತಾರೆ. ಅದನ್ನೆಲ್ಲ ಇವರು ಮಾಡಿ ಇದನ್ನ ಸಾಧಿಸಿ ತೋರಿಸಿದ್ದಾರೆ. ಅಲ್ಲಿ ಅವರ ಹೆಸರು ಶಾಶ್ವತವಾಗಿದೆ. ಹೀಗಾಗಿ ಇವರು ಮಾಡಿದ ಈ ಎಲ್ಲ ವಿಚಾರಗಳಿಗಾಗಿ ನೋಡಿ ಅವ್ರಿಗೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು ದೊರಕಿದೆ. ಹಲವು ವರ್ಗ ಪ್ರಭೇದಗಳಿಗೆ ಇವರು ಹೆಸರಿಟ್ಟಿದ್ದಾರೆ. ಯಾಕೆಂದ್ರೆ ಇವರೇ ಅದನ್ನ ಹುಡುಕಿ ಕೊಟ್ಟದ್ದು, ಇವರೇ ಅದರ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದು. ಅದಕ್ಕೆ ಹಲವು ಪ್ರಭೇದಗಳಿಗೆ ಇವರು ಹೆಸರಿಟ್ಟಿದ್ದಾರೆ. ಜೊತೆಗೆ ಲೋರಿಯಲ್ ಯುನೆಸ್ಕೋ ಅನ್ನುವ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಹೋಲ್ಯುಂಗ್ ಹೋಲಿ ಪ್ರತಿಷ್ಠಾನದ ಸಾಧಕಿ ಇವರು ಅನ್ನುವ ಪ್ರಶಸ್ತಿ ಸಿಕ್ಕಿದೆ. ಅದಲ್ಲದೆ ಚೀನಾದ ವಿಜ್ಞಾನ ಅಕಾಡೆಮಿಯ ಸದಸ್ಯರಾಗಿದ್ದಾರೆ. ಇನ್ನೂ ಕೂಡ ಇವರು ಈ ವಿಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದು ಬಹಳ ದೊಡ್ಡ ವಿಷಯ. ಹಾಗಾಗಿ ಇವರ ವಿಚಾರವನ್ನ ನಿಮ್ಮೆಲ್ಲರಿಗೂ ತಿಳಿಸ್ತಾ ನಿಮ್ಮ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೂ ತಿಳಿಯಲಿ ಎಂಬ ಆಶಯದೊಂದಿಗೆ ನಮಸ್ಕಾರ.